ಇಲ್ಲಿ ಪ್ರತಿ ತಿಂಗಳು ಗೃಹಲಕ್ಷ್ಮಿ 2,000 ರು ಬರ್ತಾ ಇದೆಯಾ ಹಾಗೂ ಅನ್ನಭಾಗ್ಯ ಯೋಜನೆನೂ ಬರ್ತಾ ಇದೆಯಾ? ಹಾಗಾದ್ರೆ ಇನ್ಮುಂದೆ ಅದು ಬರೋದಿಲ್ಲ. ಏಕೆಂದ್ರೆ ಲೋಕಸಭಾ ಎಲೆಕ್ಷನ್ ಆದ ಮೇಲೆ ಅದನ್ನೆಲ್ಲ ನಿಲ್ಲಿಸಲಿದ್ದಾರೆ. ಈ ಒಂದು ವಿಷಯ ಕೇಳಿ ನೀವು ಶಾಕ್ ಆಗೋದು ನಿಜ. ಸುಳ್ಳಂತ ಕನ್ಫ್ಯೂಸ್ ಕೂಡ ಆಗ್ಬೋದು. ಹೌದು, ನಿಜಾನ ಅಥವಾ ಸುಳ್ಳ ತಿಳಿಸ್ಕೊಡ್ತೀನಿ, ಕೊನೆವರೆಗೂ ವಿಡಿಯೋ ನೋಡಿ. ಮತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಚಾನಲ್ನ, ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ವಿಡಿಯೋಗೊಂದು ಲೈಕ್ ಕೊಡಿ. ಸ್ನೇಹಿತರೆ, ಕಂಪ್ಲೀಟ್ ಆಗಿ ವಿಡಿಯೋ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಸ್ಕಿಪ್ ಮಾಡಿದ್ರೆ ವಿಡಿಯೋದ ತುಂಬಾ ವಿಷಯನ ಮಿಸ್ ಮಾಡ್ಕೋತೀರ. ಈಗ ಇಲ್ಲಿ ಡೈರೆಕ್ಟ್ ಆಗಿ ವಿಷಯಕ್ಕೆ ಬರೋದಾದ್ರೆ, ಇಲ್ಲಿ ನಿಮಗೂ ಕೂಡ ಅನ್ನಿಸ್ತಾ ಇದೆ, ಗ್ಯಾರಂಟಿಗಳನ್ನ ಜಾರಿಗೆ ತಂದ ತಕ್ಷಣನೇ ನಿಜವಾಗ್ಲೂ ಕೊಡ್ಲಿಕ್ಕೆ ಆಗುತ್ತಾ, ಅಥವಾ 5 ವರ್ಷನೂ ಕೊಡ್ತಾರ? ಲೋಕಸಭಾ ಎಲೆಕ್ಷನ್ ಬರೋವರೆಗೂ ಕೊಡ್ಬೋದೇನು ಅಂತ ಅನ್ಕೋತಿದ್ರಿ ಅಲ್ವಾ? ಈಗ ಹಾಗೆ ಆಗೋ ಸಿಚುವೇಶನ್ ಬಂದಿದೆ. ಗೃಹಲಕ್ಷ್ಮಿ ಅನ್ನಭಾಗ್ಯ ಆಗಲಿ ಹಾಗೂ ಶಕ್ತಿ ಯೋಜನೆ ಆಗಲಿ, ಯುವ ನಿಧಿ ಯೋಜನೆ ಆಗಲಿ, ಪ್ರತಿಯೊಂದು ಯೋಜನೆಯೂ ಪ್ರತಿಯೊಬ್ಬರಿಗೆ ಉಪಯೋಗ ಆಗ್ತಿತ್ತು. ಹಾಗಾದರೆ ಈ ಒಂದು ಲೋಕಸಭಾ ಎಲೆಕ್ಷನ್ ಆದ ನಂತರ ನಿಲ್ಲಿಸ್ತೀವಿ ಎಂದು ಖುದ್ದಾಗಿ ಕಾಂಗ್ರೆಸ್ ಸರ್ಕಾರದವರೇ ಹೇಳಿದ್ದಾರೆ. ಹಾಗಾದರೆ ನಮಗೆ ಹಣ ಬರಲ್ವಾ? ಯಾವಾಗಲಿಂದ ಹಣ ಬರಲ್ಲ? ಹಾಗಾದರೆ ಇದು ಕನ್ಫರ್ಮ್ ಆಗಿದೆಯಾ? ಇದರ ಬಗ್ಗೆ ಕೂಡ ನಿಮಗೆ ಡೌಟ್ ಇರುತ್ತೆ. ಅದರ ಬಗ್ಗೆ ಕ್ಲಿಯರ್ ಆಗಿ ತಿಳಿಸಿಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡ್ಲಿಕ್ಕೆ ಹೋಗಬೇಡಿ, ಕೊನೆವರೆಗೂ ವಿಡಿಯೋ ನೋಡಿ. ಮತ್ತು ವಿಡಿಯೋಕ್ಕೊಂದು ಲೈಕ್ ಕೊಟ್ಟು ವಿಡಿಯೋ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಗೃಹಲಕ್ಷ್ಮಿ ಅಡಿ 2,000 ರು, ಶಕ್ತಿ ಯೋಜನೆ, ಫ್ರೀ ಬಸ್, ಯುವ ನಿಧಿ ಮತ್ತು ಅನ್ನಭಾಗ್ಯದ ಅಡಿ ಹಣ ಬರ್ತಾ ಇದೆ. ಹಾಗಾದರೆ ಈ ಯೋಜನೆಯ ಹಣ ಇನ್ಮುಂದೆ ಸಿಗಲ್ವಾ ಅನ್ನೋದೇ ಒಂದು ಪ್ರಶ್ನೆಯಾಗಿದೆ. ಸರ್ಕಾರ ಹೇಳಿದ್ದು ಏನಪ್ಪ ಎಂದರೆ, ಈ ಯೋಜನೆ ಜಾರಿಯಾಗಿನಿಂದ 5 ವರ್ಷದವರೆಗೂ ಕಂಪ್ಲೀಟ್ ಆಗಿ ಇರುತ್ತೆ ಎಂದು. ಆದರೆ ಲೋಕಸಭಾ ಎಲೆಕ್ಷನ್ಗೆ ಕೆಲ ಸಚಿವರು ಪ್ರಚಾರ ಮಾಡ್ತಾ ಇದ್ದಾರೆ ಏನನ್ನ ಎಂದರೆ, ಮುಂಚೆ ಎಲ್ಲ ಹೇಳಿದ್ದು ನಮ್ಮ ಸರ್ಕಾರ ಇರುವವರೆಗೂ 5 ವರ್ಷ ಈ ಯೋಜನೆ ಇರುತ್ತೆ. ಆದರೆ ಈಗ ಕೆಲವು ಸಚಿವರು ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದರೆ ಮಾತ್ರ ಫ್ರೀ ಕರೆಂಟ್ ಮತ್ತು ಗೃಹಲಕ್ಷ್ಮಿ ಹಾಗೂ ಅನ್ನಭಾಗ್ಯ, ಯುವ ನಿಧಿ, ಶಕ್ತಿ ಯೋಜನೆ ಇರುತ್ತದೆ, ಇಲ್ಲ ಅಂದರೆ ಇರೋದಿಲ್ಲ ಎಂದು ಹೇಳ್ತಾ ಇದ್ದಾರೆ. ಸ್ನೇಹಿತರೆ, ವಿತ್ ಪ್ರೂಫ್ ಜೊತೆ ಈ ವಿಡಿಯೋದಲ್ಲಿ ಇದೆ ನೋಡಿ. ಪ್ರದೀಪ್ ಈಶ್ವರ್ ಸಚಿವರು ಇದರಲ್ಲಿ ಅವರು ಓಪನ್ ಆಗಿ ಹೇಳ್ಕೊಂಡಿದ್ದಾರೆ ಇದರ ಬಗ್ಗೆ. ಮತ್ತು ಇದರ ಬಗ್ಗೆ CM ಸಿದ್ದರಾಮಯ್ಯನವರು ಕೂಡ ಏನೂ ಮಾತನಾಡಿಲ್ಲ ಇಲ್ಲಿಯವರೆಗೂ. ವಿಡಿಯೋ ನೋಡಿ. ಕ್ಷೇತ್ರದ ಅಕ್ಕಂದ್ರೆ ಕೇಳಿಸ್ಕೊಳ್ಳಿ, ನೀವು ಬಿಜೆಪಿಗೆ ಏನಾದ್ರೂ ವೋಟ್ ಹಾಕಿದ್ರೆ ಗ್ಯಾರಂಟಿ ನಿಲ್ಲಿಸ್ಬಿಡ್ತಾರೆ. ಪ್ರತಿಕ್ರಿಯೆ ನೀಡಿಲ್ಲ. ಸ್ನೇಹಿತರೆ, ನೀವು ಯಾವ ಪಕ್ಷಕ್ಕೆ ವೋಟ್ ಹಾಕ್ತೀರಾ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇದೇ ಥರ ಅಪ್ಡೇಟ್ ಬೇಕಪ್ಪ ಎಂದರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಸ್ನೇಹಿತರಿಗೂ ವಿಡಿಯೋನ ಶೇರ್ ಮಾಡಿ. ಈ ವಿಡಿಯೋಗೆ ಲೈಕ್ ಮಾಡೋದು ಮರಿಬೇಡಿ. ಧನ್ಯವಾದಗಳು.